not the healer. ನಾನು ಸ್ವಸ್ಥತೆ ಮಾಡುವಾತನಲ್ಲ. I have come to introduce the healer to you. ಸ್ವಸ್ಥತೆ ಮಾಡುವಾತನನ್ನು ಪರಿಚಯ ಮಾಡುವುದಕ್ಕೆ ಬಂದಿದ್ದೇನೆ. His name is Jesus Christ of Nazareth. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತನು. ಎಲ್ಲರೂ ಆಂಡವರುடைய வார்த்தைக்கு நேராய் போகலாம். ಎಲ್ಲರೂ ದೇವರ ವಾಕ್ಯಕ್ಕೆ ನೇರಾಗಿ ಹೋಗೋಣ. ಎಲ್ಲರೂ ஒரு நிமிஷம் கண்களை மூடி ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ. ஆண்டவரே நீர் பேசுகிற தேவனாய் இருக்கிறீர். ಅಪ್ಪ ನೀವು ಮಾತಾಡುವಂತ ದೇವರು. பேசாத கல்லோ மண்ணோ மரமோ ನೀರಲ್ಲ. ಮಾತಾಡದೆ ಇರುವುದಕ್ಕೆ ಕಲ್ಲೋ ಮರನೋ ಮಣ್ಣು ನೀನಲ್ಲ. ನೀರ್ பேசுகிற தேவன். ನೀವು ಮಾತಾಡುವಂತ ದೇವರು. ಯೇಸುವಿನ ನಾಮದಲ್ಲಿ ಕರ್ತನ ಯೇಸುವಿನ ನಾಮದಲ್ಲಿ எங்களை உற்சாகப்படுத்துகிற ஆவியானவர் ಇವತ್ತು ನಮ್ಮನ್ನು ಪ್ರೋತ್ಸಾಹಿಸುವಂತ ದೇವರಾತ್ಮನು எங்க மேல ஆண்டவரே உம்முடைய வார்த்தையை ஆண்டவரೇ அப்பா விதைங்கப்ப. ಅಪ್ಪ ನಮ್ಮ ಮೇಲೆ ನಿನ್ನ ವಾಕ್ಯವನ್ನು ಬಿತ್ತಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ 100 ಮಡங்கு பலன் தருகிறவர்களாய் எங்களை மாற்றுங்க. 100ರಷ್ಟು ಫಲ ಕೊಡುವವರಾಗಿ ನಮ್ಮನ್ನು ಬದಲಾಯಿಸಿ. ಯೇಸುವಿನ ನಾಮದಲ್ಲಿ ಪಿತಾ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹalleluya. ಹalleluya. ಎತ್ತನೆ ಬೇರೆ ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? ಹalleluya. 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 Amen. Let us turn our Bibles to Matthew chapter 2. ಮತ್ತಾಯ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ. Amen. ಮತ್ತಾಯ எழுதின சுவிசேஷம் ಮತ್ತಾಯ ಬರೆದ ಸುವಾರ್ತೆ 2வது அதிகாரம் 1வது ವಚனம். 2ನೇ ಅಧ್ಯಾಯ 1ನೇ ವಾಕ್ಯ. Amen. Can anyone read it quickly? The Bible says ಸತ್ಯವೇದ ಹೇಳುತ್ತೆ Jesus was born in Bethlehem of Judea. ಯೂದಾಯ ಪಟ್ಟಣದಲ್ಲಿರುವಂತ ಬೆಥಲೆಹೇಮಲ್ಲಿ ಯೇಸು ಸ್ವಾಮಿ ಜನಿಸಿದರು. ಎಲ್ಲರೂ சொல்லுங்க Jesus was born in Bethlehem. ಎಲ್ಲರೂ ಹೇಳಿ ಯೇಸು ಸ್ವಾಮಿ ಬೆಥಲೆಹೇಮಲ್ಲಿ ಜನಿಸಿದರು. Bethlehem ಅನ್ನಾಲೇ ಒಂದು ಸಂತೋಷ ನಮಗೆ ಇಲ್ಲ. ಬೆಥಲೆಹೇಮ್ ಅಂದ್ರೇನೆ ನಮಗೆ ಒಂದು ಸಂತೋಷ. Hallelujah. Hallelujah. Jesus was born in Bethlehem of Judea. ಯೇಸು ಸ್ವಾಮಿ ಬೆಥಲೆಹೇಮ್ ಆ ಯೂದಾಯದಲ್ಲಿ ಬೆಥಲೆಹೇಮಲ್ಲಿ ಜನಿಸಿದರು. Hallelujah. Hallelujah. And the wise men came to see him. ಅಲ್ಲಿ ಜ್ಞಾನಿಗಳು ಅವರನ್ನು ನೋಡುವುದಕ್ಕೆ ಬಂದರು. Because Jesus was born according to the voice of a prophet. ಯಾಕಂದ್ರೆ ಯೇಸು ಸ್ವಾಮಿ ಒಂದು ಪ್ರವಾದನೆಯ ಮಾತಿನ ಪ್ರಕಾರವೇ ಜನಿಸಿದರು. ನಾನು சொல்றது ಎಲ್ಲರೂ ಕೇಳಿட்டு இருக்கீங்களா? ನಾನು ಹೇಳುವುದನ್ನ ಎಲ್ಲ ಕೇಳ್ತಿದ್ದೀರಾ? Jesus came because it was prophesied 700 years ago. ಯೇಸು ಸ್ವಾಮಿ ಜನಿಸಿದೆ ಯಾಕಂದ್ರೆ 700 ವರ್ಷಗಳ ಹಿಂದೆನೆ ಒಂದು ಪ್ರವಾದಿಯು ಮಾತಾಡಿದ ಪ್ರವಾದನೆಯ ಮೂಲಕ. In the book of prophet Isaiah chapter 9 verse 6. ಯೆಶಾಯ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ. Amen. Isaiah prophet prophesied like this. ಯೆಶಾಯ ಪ್ರವಾದನೆ ಆ ಒಂದು ಪ್ರವಾದಿ ಹೀಗೆ ಪ್ರವಾದಿಸುತ್ತಾರೆ. Unto us a child shall be born. ನಮಗಾಗಿ ಒಂದು ಮಗು ಹುಟ್ಟಲಿದೆ. ಎಲ್ಲರೂ சொல்லுங்க ನಮಗಾಗಿ ಒಂದು ಮಗು ಹುಟ್ಟಲಿದೆ. ಎಲ್ಲರೂ ಹೇಳಿ ನಮಗಾಗಿ ಒಂದು ಮಗು ಹುಟ್ಟಲಿದೆ. Amen. Amen. ವರದ ಮಗನು ನಮಗೆ ದೊರೆತನು. ವರದ ಮಗನು ನಮಗೆ ದೊರೆತನು. ಆಡಳಿತವು ಆತನ ಬಾಹುವಿನ ಮೇಲಿದೆ. ಆಡಳಿತವು ಆತನ ಬಾಹುವಿನ ಮೇಲೆ. ಅದ್ಭುತ ಸ್ವರೂಪನು. ಅದ್ಭುತ ಸ್ವರೂಪನು. ಆಶ್ಚರ್ಯಕರನಾದ ದೇವರು. ಆಶ್ಚರ್ಯಕರನಾದ ದೇವರು. ಸಮಾಧಾನದ ಪ್ರಭು. ಸಮಾಧಾನದ ಪ್ರಭು. ನಿತ್ಯನಾದ ತಂದೆ. ನಿತ್ಯನಾದ ತಂದೆ. ಪರಾಕ್ರಮವುಳ್ಳ ದೇವರೆಂಬುದೇ ಆತನ ಹೆಸರು. ಪರಾಕ್ರಮವುಳ್ಳ ದೇವರೆನ್ನುವುದೇ ಆತನ ಹೆಸರು. Hallelujah. Hallelujah. As a fulfillment of that prophecy. ಆ ಒಂದು ಪ್ರವಾದನೆಯನ್ನು ಅದನ್ನು ಮುಗಿಸುವುದಕ್ಕಾಗಿಯೇ. Amen. Even in the book of Micah. ಮೀಕಾ ಪುಸ್ತಕದಲ್ಲಿ. Amen. In the 5th chapter. 5ನೇ ಅಧ್ಯಾಯ. The Bible speaks about Jesus. Amen. The prophet speaks about the birth of Jesus Christ. ಆ ಪ್ರವಾದಿಯು ಯೇಸು ಸ್ವಾಮಿಯ ಜನನದ ಕುರಿತು ಮಾತಾಡ್ತಾರೆ. He says Bethlehem. ಆತನು ಹೇಳುತ್ತಾರೆ ಬೆಥಲೆಹೇಮ್. Oh you small amen city. ಓ ನೀ ಚಿಕ್ಕ ಪಟ್ಟಣವೇ. In you a king shall be born. ನಿನ್ನಲ್ಲಿ ಒಂದು ರಾಜನು ಹುಟ್ಟಲಿದ್ದಾರೆ. ಎಲ್ಲರೂ ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳಿ ವಾಕ್ಯ ಕೇಳೋಣ. ಎಲ್ಲರೂ ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳ್ತಾ ವಾಕ್ಯ ಕೇಳಿ. ಯಾರು ಹಂಗೆ ಹಿಂಗೆ ಗಮನಿಕ ಬೇಡ. ಯಾರು ಆ ಕಡೆ ಈ ಕಡೆ ಗಮನಿಸ್ತಿರಬೇಡಿ. 10-20 ನಿಮಿಷம் ಆಮೆನ್ ವಚನத்தை ಮಾತ್ರமே ಗಮನಿங்க. ಒಂದು 10 ಅಥವಾ 20 ನಿಮಿಷ ಮಾತ್ರ ದೇವರ ವಾಕ್ಯವನ್ನು ಗಮನಿಸಿ. Amen. I want to give you a powerful secret and I want to pray. ಒಂದು ಬಲವಾದ ರಹಸ್ಯವನ್ನು ಕೊಟ್ಟು ನಾನು ಪ್ರಾರ್ಥಿಸಲು ಬಯಸುತ್ತೇನೆ. The Bible says ಸತ್ಯವೇದ ಹೇಳುತ್ತೆ. Amen. Amen. He came to fulfill all the prophecies. ಆತನು ಮಾತಾಡಿರುವಂತ ಎಲ್ಲಾ ಪ್ರವಾದನೆಗಳನ್ನು ಅದನ್ನು ಮುಗಿಸುವುದಕ್ಕಾಗಿ ಆತನು ಇಳಿದು ಬಂದನು. ಅದನ್ನು ನೆರವೇರಿಸುವುದಕ್ಕಾಗಿ. ಅದನ್ನು ನೆರವೇರಿಸುವುದಕ್ಕಾಗಿ. The Bible says ಸತ್ಯವೇದ ಹೇಳುತ್ತೆ. These wise men came seeking Jesus. ಈ ಜ್ಞಾನಿಗಳು ಯೇಸುವನ್ನು ಹುಡುಕಿ ಬಂದರು. Hallelujah. Hallelujah. How did they come there? ಅವರು ಅಲ್ಲಿ ಹೇಗೆ ಬಂದು ತಲುಪಿದ್ರು? Amen. Because ಯಾಕಂದ್ರೆ the Bible says ಸತ್ಯವೇದ ಹೇಳುತ್ತೆ. We saw his star. ನಾವು ಆತನ ನಕ್ಷತ್ರವನ್ನು ಕಂಡ್ವಿ. ಎಲ್ಲರೂ சொல்லுங்க we
saw his star. ಎಲ್ಲರೂ ಹೇಳಿ ಆತನ ನಕ್ಷತ್ರವನ್ನು ನಾವು ನೋಡಿದ್ವಿ. Amen. That star led us, amen, till now. ಆ ನಕ್ಷತ್ರವನ್ನು ಇಲ್ಲಿ ತನಕ ನಮ್ಮನ್ನು ನಡೆಸಿದೆ. Amen. In the ಕಾಲಿ ನೇರತುಲೆ ಈ ಬೆಳಗಿನ ಸಮಯದಲ್ಲಿ I want to speak about his star. ನಾನು ಆತನ ನಕ್ಷತ್ರದ ಕುರಿತು ಮಾತಾಡಲು ಬಯಸ್ತೇನೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? When I was reading this scripture, ಈ ಒಂದು ದೇವರ ವಾಕ್ಯವನ್ನು ನಾವು ಓದುವಾಗ something that excited me was, ನನ್ನ ಒಳಗೆ ಸಂತೋಷಪಡಿಸಿದ ಒಂದು ಕಾರ್ಯ. amen, these wise men came to Herod and they said, ಈ ಜ್ಞಾನಿಗಳು ಹೆರೋದನ ಬಳಿ ಬಂದು ಹೇಳ್ತಾರೆ. amen, they got confused actually. ಅವರಿಗೆ ತುಂಬಾ ಗಲಿಬಿಲಿ ಆಗೋಯ್ತು. Amen, they knew that a king will be born for us. ಅವರು ಅನ್ಕೊಂಡ್ರು, ಅವರಿಗೆ ಗೊತ್ತಿತ್ತು ಒಂದು ರಾಜನು ನಮಗಾಗಿ ಹುಟ್ಟುತ್ತಾರೆ. But they thought, ಆದ್ರೆ ಅವರು ಅನ್ಕೊಂಡ್ರು every kings will be born in a palace. ಎಲ್ಲಾ ರಾಜನು ಅರಮನೆಯಲ್ಲೇ ಹುಟ್ಟದು. ಆಮದಾನೆ. ಹೌದು ತಾನೆ. ಒಂದು ರಾಜವಂಶ ಹೆಂಗೆ ಬೆರಕ ಹೋಗಿರೋದು? ಒಂದು ರಾಜನ ವಂಶ ಎಲ್ಲಿ ಹುಟ್ಟುತ್ತೆ? It will be born in the palace. ಅದು ಅರಮನೆಯಲ್ಲೇ It ಹುಟ್ಟದು. will be the king's child. ಅದು ರಾಜನ ಮಗನೇ ಆಗಿರ್ತಾರೆ. So they came to Jerusalem. ಅದಕ್ಕೆ ಅವರು ಯೆರೂಸಲೇಮಿಗೆ They ಬಂದ್ರು. came to Herod. ಅವರು ಹೆರೋದನ ಬಳಿ And ಬಂದ್ರು. they said, where is the king that has to be born? ಅವರು ಹೆರೋದನ ಕೇಳ್ತಾರೆ, ನಮಗಾಗಿ ಹುಟ್ಟುವಂತ ರಾಜನು ಎಲ್ಲಿ? Hallelujah. 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 He saw his star. ನಾವು ಆತನ ನಕ್ಷತ್ರವನ್ನು ನೋಡಿದ್ವಿ. Even when they said his star, ಆತನ ನಕ್ಷತ್ರ ಅಂತ ಅವರು ಹೇಳಿದಾಗ that means ಅದರ ಅರ್ಥ the star belongs to him. ನಕ್ಷತ್ರವು ಆತನಿಗೆ ಸೇರತ್ತೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? That star belongs to Jesus the child. ಆ ನಕ್ಷತ್ರ ಹುಟ್ಟಿರುವಂತ ಯೇಸುವಿಗೆ ಮಾತ್ರ ಸೇರಿದೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. What is this star's work? ಈ ನಕ್ಷತ್ರದ ಕೆಲಸ ಏನು? It will bring everyone to Jesus. ಅದು ಎಲ್ಲರನ್ನು ಯೇಸು ಕ್ರಿಸ್ತನ ಬಳಿ ಕರ್ಕೊ ಬರುತ್ತೆ. It may be anyone. ಅದು ಯಾರಾಗಿದ್ರೇನು ಕೂಡ. Amen. It will bring them to Jesus. ಆ ಒಂದು ನಕ್ಷತ್ರ ಎಲ್ಲರನ್ನು ಯೇಸುವಿನ ಬಳಿ ಕರ್ಕೊ How many ಬರುತ್ತೆ. of you want to become his star today? ಎಷ್ಟು ಜನ ಆತನ ನಕ್ಷತ್ರವಾಗಿ ನಾನ್ ಬದಲಾಗಬೇಕಂತ ಅನ್ಕೊಂಡಿದ್ದೀರಾ? In this Christmas. ಈ ಕ್ರಿಸ್ಮಸ್ ಅಲ್ಲಿ Amen. I am the star for Jesus. ನಾನೇ ಆ ಯೇಸುವಿಗೆ ನಕ್ಷತ್ರ. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. What is my duty? ನನ್ನ ಕೆಲಸ ಏನು? My duty is to lead people towards Bethlehem. ನನ್ನ ಕೆಲಸ ಬೆತ್ಲೆಹೇಮಿನ ಕಡೆ ಜನರನ್ನು ನಡೆಸಬೇಕು. My duty is to lead people to the manger. ನನ್ನ ಕೆಲಸ ಆ ಗೋದಲಿಯ ಕಡೆ ಜನರನ್ನು ನಾನು ನಡೆಸಬೇಕು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? This morning I was sharing a powerful revelation on star. ಇವತ್ತು ಬೆಳಿಗ್ಗೆ ಇದೇ ಕುರಿತು ಒಂದು ನಕ್ಷತ್ರದ ಕುರಿತೇನ ಒಂದು ವಾಕ್ಯವನ್ನು ಸಾರ್ತಿದ್ದೆ. Amen. Today I want to tell you something. ಇವತ್ತು ನಾನು ನಿಮಗೆ ಹೇಳಲು ಬಯಸ್ತೇನೆ. Amen. There is something about this star, my dear people of ಈ God. ನಕ್ಷತ್ರದ ಕುರಿತು ಏನೋ ಒಂದು ಕಾರ್ಯವಿದೆ. When they said to Herod that a star led us, amen, towards this place. ಹೆರೋದನ ಬಳಿ ಆ ನಕ್ಷತ್ರವು ನಮ್ಮನ್ನು ಈ ಸ್ಥಳಕ್ಕೆ ನಡೆಸ್ತು ಅಂತ ಹೇಳಿದಾಗ Amen. Herod was very much troubled in his heart. ಹೆರೋದನ ಹೃದಯದಲ್ಲಿ ಆತನು ತುಂಬಾ ಗಲಿಬಿಲಿಗೊಂಡನು. பயந்து போகிறார். ಆತ ಎದರಿ ಹೋದ. என்னடா சொல்றாங்க இவங்க? ಇವರು ಏನ್ ಹೇಳ್ತಿದ್ದಾರೆ? Amen. ஒரு நட்சத்திரம் ஒருத்தரை பிறந்திருக்கிற இடத்துல நடத்துகிறது என்றால் அவர் சாதாரணமானவர் அல்ல. ಒಂದು ನಕ್ಷತ್ರವು ಒಬ್ಬರು ಹುಟ್ಟಿರುವಂತ ಸ್ಥಳದ ಬಳಿ ನಡೆಸ್ತಾ ಇದೆ ಅಂದ್ರೆ ಹುಟ್ಟಿರುವಂತವರು ಸಾಧಾರಣ ವ್ಯಕ್ತಿ ಅಲ್ಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 அப்ப யார் பிறந்திருக்கிறார்? ಆಗ ಯಾರು ಹುಟ್ಟಿರುವುದು? நட்சத்திரங்களை வந்து கையிலே பிடித்து நடக்கிறவர் அவர். ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ನಡೆಯುವಾತನು. 7 ನಕ್ಷತ್ರங்களை கையில பிடித்து நடக்கிறவர் ஒருவர் பிறந்திருக்கிறார். 7 ನಕ್ಷತ್ರವನ್ನು ಕೈಯಲ್ಲಿ ಹಿಡಿದು ನಡೆಯುವಂತ ಒಂದು ಉನ್ನತ ದೇವರು ಹುಟ್ಟಿದ್ದಾರೆ. ಎಷ್ಟನ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அவருடைய வார்த்தையில் எழுதப்பட்டிருக்கிறது. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಅವருடைய ನಕ್ಷತ್ರத்தை நாங்கள் கண்டோம் என்று சொன்ன உடனே ಆತನ ನಕ್ಷತ್ರವನ್ನು ನಾವು ಕಂಡುವಿ ಅಂತ ಹೇಳಿದ ತಕ್ಷಣ ಹೆರೋದಕ್ಕುள்ளே ஒரு ಕೇಳ್ವಿ ಆರಂಭಿக்கிறது. ಹೆರೋದನ ಒಳಗೆ ಒಂದು ಪ್ರಶ್ನೆ. He comes to the wise men and asks them. ಆತನು ಆ ಜ್ಞಾನಿಗಳ ಬಳಿ ಬಂದು ಕೇಳ್ತಾನೆ. Amen. அந்த நட்சத்திரத்தை எவ்வளவு நேரத்துல பாத்தீங்க? ಆ ನಕ್ಷತ್ರವನ್ನು ಎಷ್ಟು ಗಂಟೆಯಲ್ಲಿ அந்த ನೋಡಿದ್ರಿ? நட்சத்திரம் உங்களுக்கு எங்க காணப்பட்டது? ಆ ನಕ್ಷತ್ರವು ನಿಮಗೆ ಎಲ್ಲಿ My ಕಾಣಿಸ್ಕೊಳ್ತು? dear people of God, ನನ್ನ ದೇವ ಜನರೇ, you are special in this Christmas. ಈ ಕ್ರಿಸ್ಮಸ್ ಅಲ್ಲಿ ನೀನು ವಿಶೇಷ. You are the attraction for this Christmas. ಈ ಕ್ರಿಸ್ಮಸ್ ಅಲ್ಲಿ ನೀನೇ ಆಕರ್ಷಣೆ ಇರುವಂತ ಒಂದು ಕಾರ್ಯ. Why you are so special? ಯಾಕೆ ನೀನು ಇಷ್ಟು ಸ್ಪೆಷಲ್? Why you are attraction? ಯಾಕೆ ನೀನು ಯಾಕೆ ಜನರನ್ನು ಆಕರ್ಷಿಸ್ತಿದ್ಯಾ? Because you are the person who leads everyone to the newborn king. ಯಾಕಂದ್ರೆ ಹೊಸದಾಗಿ ಹುಟ್ಟಿರುವಂತ ಆ ರಾಜನ ಬಳಿ ನಡೆಸುವಂತ ನಕ್ಷತ್ರವೇ ನೀವು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? சந்தோஷமே பார்க்கலையே உங்க முகத்துல? ನಿಮ್ಮ ಮುಖಗಳಲ್ಲಿ ಸಂತೋಷ ಇಲ್ಲ. Amen. When we are doing all this ministry, ಈ ಎಲ್ಲಾ ಸೇವೆಯ ಕಾರ್ಯಗಳನ್ನು ಮಾಡುವಾಗ what are we doing? ನಾವೇನ್ ಮಾಡ್ತಿದ್ದೇವೆ? As a star we are leading them to Jesus
Christ. ನಕ್ಷತ್ರದ ರೀತಿಯಲ್ಲಿ ಎಲ್ಲರನ್ನು ಯೇಸುವಿನ ಬಳಿ ನಡೆಸುತ್ತಿದ್ದೇವೆ. ஏன் வீட்டு மேல ஸ்டார் போடுறாங்க? ಯಾಕೆ ಮನೆ ಮನೆ ಮೇಲೆ ಸ್ಟಾರ್ ಗಳನ್ನು ಹಾಕ್ತಾರೆ? ஏனென்றால் அந்த நாளில அந்த நட்சத்திரம் வந்து இயேசு பிறந்திருக்கிற இடத்துல வந்து நின்றது. ಯಾಕಂದ್ರೆ ಆ ಒಂದು ದಿನದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಆ ಸರಿಯಾಗಿ ಮೇಲೆನೆ ಆ ನಕ್ಷತ್ರ ಬಂದು ನಿಂತಿತು. அதற்காக தான் நாங்க வீட்டு மேல ஒரு ஸ்டார் போட்டுருப்போம். ಅದಕ್ಕೆ ಮನೆಯ ಹೊರಗಡೆ ಒಂದು ಸ್ಟಾರ್ ಅನ್ನು ಹಾಕ್ತೇವೆ. எதற்காக ஸ்டார் போடுகிறோம்? ಯಾಕೆ ಸ್ಟಾರ್ ಹಾಕ್ತೇವೆ? ஒரு செய்தி சொல்ல இயேசு எங்க வீட்டில பிறந்திருக்கிறார். ಜನರಿಗೆ ಒಂದು ಸುದ್ದಿಯನ್ನು ತೋರಿಸಲು ಏನು ಅಂದ್ರೆ ಯೇಸು ಸ್ವಾಮಿ ನನ್ನ ಮನೆಯಲ್ಲಿ ಜನಿಸಿದ್ದಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஹalleluya ಹalleluya ஆமென். உங்க வீட்டில ஸ்டார் போடணுமா போட கூடாதாண்டಲ್ಲ ಯಾರಾவது கேட்டா போடுங்க ஸ்டார். ಯಾರಾದ್ರೂ ನಿಮ್ಮ ಮನೆಯಲ್ಲಿ ಸ್ಟಾರ್ ಹಾಕ್ತೀರಾ ಹಾಕಲ್ವಾ ಅಂತ ಏನಾದ್ರೂ ಕೇಳಿದ್ರೆ ನೀವು ಸ್ಟಾರ್ ಅನ್ನು ಹಾಕಿ. ಆಮೆನ್. ಯಾವ ತರ ಸ್ಟಾರ್ ಹಾಕ್ಬೇಕಂತಲ್ಲ ಮತ್ತೆ ಕೇಳಬೇಡ್ರಿ. ಯಾವ ತರ ಸ್ಟಾರ್ ಹಾಕ್ಬೇಕಂತ ಕೇಳಬೇಡಿ. ಆದ್ರೆ ಮೇಲಿಂದಾನೆ ತಗೊಂಬಂದು ಒಂದು ಇಟ್ಬಿಡ್ರಿ. ஹalleluya ಹalleluya ஹalleluya ಹalleluya ஹalleluya ಹalleluya. பக்கத்துல இருக்கிறவங்களை பார்த்து சொல்லுங்க, ಪಕ್ಕದಲ್ಲಿ ಇವರನ್ನ ನೋಡಿ ಹೇಳಿ, இந்த கிறிஸ்மஸ்க்கு ಈ ಕ್ರಿಸ್ಮಸ್ಗೆ நீதான் உண்மையான ஸ்டார். ನೀನೇ ನಿಜವಾದ ಸ್ಟಾರ್. சொல்லுங்களே ಹೇಳಿ 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 ಹೇಳಿ. ஹalleluya ಹalleluya. ஆல்வின் பிரதர் நீங்க தான் ஸ்டார் பிரதர். ಆಲ್ವಿನ್ ಬ್ರದರೇ ಆ ನಕ್ಷತ್ರ. ಆಮೆನ್. ஹalleluya ಹalleluya. எத்தனை பேர் சந்தோஷமா ಎಷ್ಟು இருக்கிறீங்க? ಜನ ಸಂತೋಷವಾಗಿದ್ದೀರಾ? ஆமென். இயேசு பிறந்திருக்கிற இடத்தை இயேசுவை காட்டுகிற ஒரு ஸ்டார். ಯೇಸು ಹುಟ್ಟಿರುವಂತ ಸ್ಥಳದಲ್ಲಿ ಯೇಸುವನ್ನು ತೋರಿಸುವಂತ ನಕ್ಷತ್ರ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஹalleluya ಹalleluya. எல்லாரும் அந்த ஸ்டாரை பார்த்துட்டே வந்தாங்க. ಎಲ್ಲರೂ ನಕ್ಷತ್ರವನ್ನೇ ನೋಡ್ತಾ ಬಂದ್ರು. அந்த மூணு ஞானிகள் சொல்றாங்க, பாரு அது லெஃப்ட்க்கு திரும்புது பாரு. ಆ ಮೂರು ಜ್ಞಾನಿಗಳು ಹೇಳ್ತಾರೆ ಅದು ಎಡದ ಕಡೆ ತಿರುಗ್ತಾ ಇದೆ. ಅದು இப்ப ಸ್ಟ್ರೈಟ್ ಆಗಿ ಹೋಗ್ತಿರೋದು. ವಾ 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 ವಾ. ಈಗ ಅದು ಸ್ಟ್ರೈಟ್ ಹೋಗ್ತಿದೆ, ಬನ್ನಿ ಬನ್ನಿ. But it came and stood at a place. ಆದ್ರೆ ಅದು ಬಂದು ಒಂದು ಸ್ಥಳದಲ್ಲಿ ನಿಲ್ತು. அந்த இடத்துல வந்து கீழே பார்த்தா ಆ ಸ್ಥಳದಲ್ಲಿ ಕೆಳಗೆ ನೋಡಿದ್ರೆ ஒரு அழகான குழந்தை, ಒಂದು ಸುಂದರವಾದ ಮಗು. ಆಮೆನ್. ஒரு மாட்டு தொழுவத்தில ಒಂದು ಗೋದಲಿಯಲ್ಲಿ ஒரு வெள்ளை துணியில சுத்தப்பட்டதாக ஒரு அழகான குழந்தை ಒಂದು இருக்கிறது. ಬಿಳಿ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿರುವಂತ ಒಂದು ಸುಂದರವಾದ ಮಗು. அது வரலியும் ಅಷ್ಟು ತನಕ ವಾವ್ ಅದು ಸ್ಟಾರ್ பாரு. ವಾವ್ ನಕ್ಷತ್ರ ನೋಡು. ವಾವ್ ಅದು என்ன ஷைன் பண்ணுது பாரு. ವಾವ್ ಎಷ್ಟು ಪ್ರಕಾಶವಾಗಿದೆ. அது வரலியும் அத புகழ்ச்சிட்டு இருந்தவங்க ಅಷ್ಟು ತನಕ ನಕ್ಷತ್ರವನ್ನೇ ನೋಡ್ತಿದ್ದವರೆಲ್ಲ ಜೀಸಸ್ பார்த்த உடனே ஸ்டார் மறைஞ்சு போனது எல்லாம் இயேசுவாய் ಆ மாறி. ಯೇಸು ಹುಟ್ಟಿರುವಂತ ಮಗುವನ್ನು ನೋಡಿದಾಗ ಆ ನಕ್ಷತ್ರ ಮರೆ ಆಗ್ಬಿಡ್ತು, ಎಲ್ಲವೂ ಯೇಸು ಆಗ್ಬಿಡ್ತು. ಅಲ್ಲಿ எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? கிறிஸ்மஸ் நாட்களில ಈ ಕ್ರಿಸ್ಮಸ್ ದಿನಗಳಲ್ಲಿ எல்லாரும் கூட என்னோடு கூட என்ன வந்தாலும், ಎಲ್ಲರೂ ನನ್ನ ಜೊತೆನೇ ಅವರ ಬಳಿ ಬಂದ್ರೇನು, எவ்வளோ என்னை வந்து ஃபாலோ பண்ணாலும், ಎಷ್ಟೇ ನನ್ನನ್ನು ಹಿಂಬಾಲಿಸಿದ್ರೇನು, கடைசிக்கு அவங்க இயேசுவை பார்த்து அவருக்குள்ள திருப்தி அடைய போறாங்க. ಕೊನೆಯದಾಗಿ ಅವರು ಯೇಸುವನ್ನು ಕಂಡು ಯೇಸುವಿನಲ್ಲಿ ಅವರು ತೃಪ್ತಿ ಆಗ್ತಾರೆ. நான் மறையணும், ನಾನು ಮರೆ ಆಗಬೇಕು, அவர் வெளிப்படணும், ಆತನು ಪ್ರಕಟವಾಗಬೇಕು. எத்தனை பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? ஹalleluya ಹalleluya ஹalleluya ಹalleluya. ಎಲ್ಲರೂ சொல்லுங்க, I am his star. ಎಲ್ಲರೂ ಹೇಳಿ, ನಾನು ಆತನ ನಕ್ಷತ್ರ. ಆತನ ನಕ್ಷತ್ರ. ನಾನು ಆತನ ನಕ್ಷತ್ರ. What is my duty? ನನ್ನ ಕೆಲಸ To ಏನು? lead people towards Jesus. ಜನರನ್ನು ಯೇಸುವಿನ ಕಡೆ ನಡೆಸುವಂತದೇ. Amen. Hallelujah. Hallelujah. Amen. நாங்கள் வந்து தானியேல் புத்தகம் ದಾನಿಯೇಲ್ ಪುಸ್ತಕ 12வது அதிகாரம் 12ನೇ ಅಧ್ಯಾಯ அதுல 3வது வசனத்தை படிக்க கேட்போமா? ಅದರಲ್ಲಿ 3ನೇ ವಾಕ್ಯವನ್ನು ಓದುವುದನ್ನು ಕೇಳೋಣ. Amen. இந்த ஸ்டார் எப்படிப்பட்ட ஸ்டார் என்று வேதம் சொல்லுகிறது பாருங்க. ಈ ನಕ್ಷತ್ರ ಯಾವ ರೀತಿಯಾದ ನಕ್ಷತ್ರ ಅಂತ ಸತ್ಯವೇದ ಹೇಳುತ್ತೆ. தானியேல் 12:3 சீக்கிரமாக. ದಾನಿಯೇಲ್ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ. Amen. Amen. ಜ್ಞಾನಿಗಳು ಎಲ್ಲರೂ சொல்லுங்க, ಜ್ಞಾನಿಗಳು ಎಲ್ಲರೂ ಹೇಳಿ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಬಹು ಜನರನ್ನು ಎಲ್ಲರೂ சொல்லுங்க, ಎಲ್ಲರೂ ಬಾಯಿ ತೆರೆದು ಹೇಳೋಣ, ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಯುಗಾಂತರಗಳಲ್ಲಿಯೂ ಎಲ್ಲರೂ சொல்லுங்க, ನಕ್ಷತ್ರಗಳ ಹಾಗೆ ಒಳೆಯುವರು. Hallelujah. Hallelujah. They will lead many people, thousands and thousands of people towards righteousness. ಸಾವಿರಾರು ಜನರನ್ನು ಆ ನೀತಿ ರಕ್ಷಣೆಯ ಕಡೆ ನಡೆಸ್ತಾರೆ. தானியேல் புத்தகத்திலே எழுதப்பட்டிருக்கிறது. ದಾನಿಯೇಲ್ ಪುಸ್ತಕದಲ್ಲಿ ಬರೆದಿರುವಂತದ್ದು, ஆயிரக்கணக்கான மக்களை ரட்சிப்பிலே நடத்துகிறவன் அவன்தான் ஞானியாயிருப்பான். ಸಾವಿರಾರು ಜನರನ್ನು ರಕ್ಷಣೆಗೆ ನಡೆಸುವವನೇ ಜ್ಞಾನಿಯಾಗಿರ್ತಾನೆ. Hallelujah. Hallelujah. அவர்கள் வானத்தில் இருக்கிற நட்சத்திரங்களை போல எப்போதும் பிரகாசிப்பார்கள். ಅವರು ಆಕಾಶದಲ್ಲಿರುವಂತ ನಕ್ಷತ್ರಗಳ ಹಾಗೆ ಯಾವಾಗಲೂ
ಯಾವಾಗಲೂ எத்தனை ಪ್ರಕಾಶಿಸ್ತಾರೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எல்லாரும் சொல்லுங்க, நான் வானத்தில் இருக்கிற நட்சத்திரத்தை போல எப்போதும் பிரகாசமா இருப்பேன். ಎಲ್ಲರೂ ಹೇಳಿ, ನಾನು ಆಕಾಶದಲ್ಲಿರುವಂತ ನಕ್ಷತ್ರದ ರೀತಿಯಲ್ಲಿ ಯಾವಾಗಲೂ ಪ್ರಕಾಶಿಸ್ತೇನೆ. வெளிப்படுத்தல் புத்தகம் ಪ್ರಕಟಣೆ ಪುಸ್ತಕ 2வது அதிகாரம் 28வது வசனம் சொல்லுகிறது. 2:28ನೇ ವಾಕ್ಯ. Amen. When you read it, ಅದನ್ನು ಓದುವಾಗ ஆண்டவர் சொல்லுகிறார், ದೇವರು ಹೇಳುತ್ತಾರೆ, அவனை விடி வெள்ளி நட்சத்திரமாய் நான் மாற்ற போகிறேன். ಆತನನ್ನು ಮುಂಜಾನೆಯ ನಕ್ಷತ್ರವಾಗಿ ನಾ ಬದಲಾಯಿಸ್ತೇನೆ. யாருங்க நாங்க? ಯಾರು ನಾವು? We are the morning stars. ನಾವೇ ಮುಂಜಾನೆಯ ನಕ್ಷತ್ರ. Hallelujah. Hallelujah. ஏன் ஆண்டவர் எங்களை மார்னிங் ஸ்டார் என்று அழைக்கிறார்? ಯಾಕೆ ದೇವರು ನಮ್ಮನ್ನು ಮುಂಜಾನೆಯ ನಕ್ಷತ್ರ ಅಂತ ಕರೀತಾರೆ? Amen. ஏசாயா தீர்க்கதரிசன புத்தகம் 14வது அதிகாரம் 12வது வசனத்தை பார்த்தால், ಏಷಯ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡುವಾಗ, ಲೂಸಿಫರ್ ಅವನ್ வந்து வானத்திலே he was a morning star. ಲೂಸಿಫರ್ ಅನ್ನು ಆಕಾಶ ಮಂಡಲಗಳಲ್ಲಿ ಮುಂಜಾನೆಯ ಒಂದು ನಕ್ಷತ್ರನಾಗಿದ್ದನು. He had a title called as morning star. ಆತನಿಗೆ ಒಂದು ಹೆಸರಿತ್ತು, ಅದರ ಹೆಸರು ಮುಂಜಾನೆಯ ನಕ್ಷತ್ರ. But the Bible says ಆದರೆ ಸತ್ಯವೇದ ಹೇಳುತ್ತೆ, he fell because of his sin. ಆತನ ಪಾಪದ ನಿಮಿತ್ತವಾಗಿ ಆತ ಕೆಳಗೆ ಬಿದ್ದ. Amen. He had pride. ಆತನಿಗೆ ಹೆಮ್ಮೆ ಇತ್ತು, அதனால அவன் பிசாசாய் விழுந்து விட்டான். ಅದಕ್ಕಾಗಿ ಆತ ದುರಾತ್ಮನಾಗಿ ಕೆಳಗೆ ಬಿದ್ದ. ஆனா வெளிப்படுத்தல் 2வது அதிகாரத்தில் ஆண்டவர் சொல்லுகிறார், ಆದ್ರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ದೇವರು அந்த ಹೇಳುತ್ತಾರೆ, உயர்ந்த இடத்தை நான் உனக்கு தருகிறேன். ಆ ಉನ್ನತ ಸ್ಥಳವನ್ನು ನಾನು ನಿನಗೆ ಕೊಡ್ತೇನೆ. எல்லாரும் சொல்லுங்க, I am his star. ಎಲ್ಲರೂ ಹೇಳಿ, ನಾನು ಆತನ ನಕ್ಷತ್ರ. சொல்லுங்க, I am his star. ಹೇಳಿ, ನಾನು ಆತನ ನಕ್ಷತ್ರ. Second thing, I am a ever shining star. ಎರಡನೇದು, ಯಾವಾಗಲೂ ಪ್ರಕಾಶಿಸುವಂತ ನಕ್ಷತ್ರ. ನಾನು பிரகாசமா இருப்பேன். ಯಾವಾಗಲೂ ಪ್ರಕಾಶವಾಗಿರ್ತೇನೆ. Have you seen? Amen. விடிய காலையிலே ஒரு நட்சத்திரம் பளிச்சுன்னு இருக்கும், பாத்துக்கிறீங்களா? ಮುಂಜಾನೆಯಲ್ಲಿ ಒಂದು ನಕ್ಷತ್ರ ತುಂಬಾ ಬಿಳಿಗಿರತ್ತೆ, ನೋಡಿದೀರಾ? ಪ್ರಕಾಶವಾಗಿ ಶೈನಿಂಗ್ ಆಗಿರ್ಕೋ ಕಾಲಿಲಿಯೂ ಕೂಡ. ಮುಂಜಾನೆಯಲ್ಲಿ ಆ ಆಕಾಶದಲ್ಲಿ ಪ್ರಕಾಶವಾಗಿರುತ್ತೆ. Amen. That is the morning star. ಅದೇ ಮುಂಜಾನೆಯ ನಕ್ಷತ್ರ. வெளிச்சம் வந்த பிறகு சில நட்சத்திரங்கள் எந்த நட்சத்திரமும் காணுவதில்லை, ஆனால் ஒரு நட்சத்திரம் மாத்திரம் ஷைன் ஆயிருக்கும். ಬೆಳಕು ಬಂದಾಗ ಯಾವ ನಕ್ಷತ್ರಗಳು ಕಾಣಿಸಲ್ಲ, ಆದ್ರೆ ಒಂದು ನಕ್ಷತ್ರ ಮಾತ್ರ ಪ್ರಕಾಶವಾಗಿರುತ್ತೆ. Amen. அந்த நட்சத்திரம் நீதான். ಆ ನಕ್ಷತ್ರ ನೀನು. எத்தனை பேர் ஆமென் சொல்றீங்க? ಆಮೆನ್ ಅಂತೀರಾ? Amen. Turn your Bibles to Philippians chapter 2 verse 15. ಫಿಲಿಪಿಯರ್ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. தேவனுடைய வார்த்தை சொல்லுகிறது, ದೇವರ ವಾಕ್ಯ ಹೇಳುತ್ತೆ, அவருடைய பிள்ளைகள் நட்சத்திரத்தை போல அவர் பிரகாசமாய் இருப்பார்கள். ಆತನ ಮಕ್ಕಳು ನಕ್ಷತ್ರಗಳ ಹಾಗೆ ಪ್ರಕಾಶವಾಗಿರ್ತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. Hallelujah. When you look at Genesis chapter 15, ಆದಿಕಾಂಡ 15ನೇ ಅಧ್ಯಾಯ, if you look at 5th verse, ಅದರಲ್ಲಿ 5ನೇ ವಾಕ್ಯ the ನೋಡುವಾಗ, Bible says, God says to Abraham, ದೇವರು ಅಬ್ರಹಾಮನನ್ನು ನೋಡಿ ಹೇಳ್ತಾರೆ, வானத்தில் இருக்கிற நட்சத்திரங்களை பாரு, ಆಕಾಶದಲ್ಲಿರುವಂತ ನಕ್ಷತ್ರಗಳನ್ನು ನೋಡು, அதேபடிதான் உன்னுடைய சந்ததியை நான் விரைவாக்க போகிறேன். ಅದೇ ಪ್ರಕಾರ ನಿನ್ನ ಸಂತತಿಯನ್ನು ನಾನು ವಿಸ್ತಾರಗೊಳಿಸ್ತೇನೆ. நான் சொல்லுகிறது எத்தனை பேர் கேட்டுட்டு இருக்கீங்க? ಹೇಳುವುದನ್ನು ಎಷ್ಟು ಜನ ಕೇಳ್ತಿದ್ದೀರಾ? எல்லாரும் சொல்லுங்க, ಎಲ್ಲರೂ ಹೇಳಿ, I am his star. ನಾನು ಆತನ ನಕ್ಷತ್ರ. Amen. What I am going to do, ನಾನು ಏನು ಮಾಡ್ತೇನೆ? I am going to take people towards Jesus. ನಾನು ಜನರನ್ನು ಯೇಸುವಿನ ಬಳಿ ನಾನು ನಡೆಸ್ತೇನೆ. நீ தேவனிடத்தில் கொண்டு போகிறவனாய் இருந்தால், ನೀನು ದೇವರ ಬಳಿ ಕರ್ಕೊಂಡು ಹೋಗುವವನಾಗಿದ್ರೆ, ಮೊದಲನೇದಾಗಿ நீ எப்பொழுதும் பிரகாசமாகவே இருப்பாய். ನೀ ಯಾವಾಗಲೂ ಪ್ರಕಾಶವಾಗಿಯೇ ಇರ್ತೀಯ. You start to show Jesus to, amen, millions of people. ಸಾವಿರಾರು ಲಕ್ಷಾಂತರ ಜನರಿಗೆ ನೀ ಯೇಸುವನ್ನು ತೋರಿಸುವವನಾಗಿ ಬದಲಾದ್ರೆ, I tell you 2025 you will be shining always for God. ನಿಮಗೆ ನಾ ಹೇಳ್ತೇನಲ್ಲ, 2025ರಲ್ಲಿ ಯೇಸುವಿಗಾಗಿ ಯಾವಾಗಲೂ ಪ್ರಕಾಶವಾಗಿಯೇ ಇರ್ತೀರಾ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You will be a morning star. ನೀವು ಒಂದು ಮುಂಜಾನೆಯ ನಕ್ಷತ್ರಗಳಾಗಿರ್ತೀರಾ. இரவு மாத்திரம் amen பிரகாசிக்க மாட்டாய், பகலிலும் நீ ನೀ பிரகாசிப்பாய். ರಾತ್ರಿಯಲ್ಲಿ ಮಾತ್ರ ಪ್ರಕಾಶವಾಗಿರಲ್ಲ, ಬೆಳಗ್ಗೆ ಕೂಡ ನೀ ಪ್ರಕಾಶವಾಗಿರ್ತೀಯ. Amen. நீ எல்லா ஸ்டார்களை விட மேலான ஒரு ஸ்டாரா இருப்பாய். ಎಲ್ಲಾ ನಕ್ಷತ್ರಗಳಿಗಿಂತಲೂ ಮೇಲಾದ ನಕ್ಷತ್ರವಾಗಿ ನೀ ಇರ್ತೀಯ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God no, amen. எல்லாரும் திரும்பி பார்க்கும்படி ஒரு வாழ்க்கையை கர்த்தர் உனக்கு தருவார். ಎಲ್ಲರೂ ತಿರುಗಿ ನೋಡುವ ರೀತಿಯಲ್ಲಿ ಒಂದು ಜೀವನವನ್ನು ದೇವರು ನಿನಗೆ ಕೊಡಲಿದ್ದಾರೆ. Amen. ಅದು மட்டுமல்ல, ಅದು ಮಾತ್ರವಲ್ಲ, amen, ಕರ್ತರ್ வந்து உன்னை விரைவாக்க போகிறார். ಅದು ಮಾತ್ರವಲ್ಲ, ದೇವರು ನಿನ್ನನ್ನು ಹಾಗೆ God ವಿಸ್ತಾರಗೊಳಿಸುತ್ತಾರೆ. said to Abraham, ದೇವರು ಅಬ್ರಹಾಮನಿಗೆ ಹೇಳಿದರು, amen, look at the stars. ನೀನು ಆ ನಕ್ಷತ್ರಗಳನ್ನು ನೋಡು. Can you count it? ಅದನ್ನು ಎಣ್ಣಿಸಲು ಸಾಧ್ಯನಾ? அப்படிதான் உன்னுடைய சந்ததியை பெருக பண்ண ಹಾಗೆ போகிறேன். ನಿನ್ನ ಸಂತತಿಯನ್ನ ವಿಸ್ತಾರಗೊಳಿಸ್ತೇನೆ. எல்லாரும் சொல்லுங்க, ಎಲ್ಲರೂ ಹೇಳಿ, நான் ஒரு கான்ஸ்டலேஷனா இருக்க போகிறேன். ನಾನು ಒಂದು ಕಾನ್ಸ್ಟಲೇಷನ್ ಆಗಿರ್ತೇನೆ. Amen. நான் ಆಯಿರங்களாய் நான் பெருக போகிறேன். ನಾನು ಸಾವಿರವಾಗಿ ಹರಡುತ್ತೇನೆ. Amen. When you look at Psalms 147, ಕೀರ್ತನೆ 147 ನೋಡುವಾಗ, amen, when you look at the 4th verse, ಅದರಲ್ಲಿ 4ನೇ ವಾಕ್ಯ, amen, the word of God says, ದೇವರ ವಾಕ್ಯ ಹೇಳುತ್ತೆ, amen, God calls every star
by name. ಎಲ್ಲಾ ನಕ್ಷತ್ರಗಳನ್ನು ದೇವರು ಹೆಸರಿಡಿದು ಕರೀತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? The Bible says, ಸತ್ಯವೇದ ಹೇಳುತ್ತೆ, he counts them, ಅದನ್ನು ಎಣ್ಣಿಸಿ, and he calls it by name. ಅದನ್ನು ಹೆಸರಿಟ್ಟು ಕರೀತಾರೆ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ನಾನು ಅವருடைய ಸ್ಟಾರ್, ನಾನು ಆತನ ನಕ್ಷತ್ರ, அவர் என்னை பேர் சொல்லி அழைக்கிறார், ಅವರು ನನ್ನನ್ನು ಹೆಸರಿಟ್ಟು ಕರೀತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஹalleluya, ಹalleluya, ஹalleluya, ஹalleluya. எனக்கு பிரியமானவர்களே, ನನ್ನ ಪ್ರಿಯವಾದವರೇ, ஆமென். நாங்கள் அவருக்காக நட்சத்திரங்களாய் வாழலாம் வாங்க. ನಾವು ಆತನಿಗಾಗಿ ನಕ್ಷತ್ರಗಳಾಗಿ ಬದುಕೋಣ ಬನ್ನಿ. ஆமென். இயேசு எங்க பிறந்திருக்கிறார் என்றது யாருக்குமே தெரியல. ಯೇಸು ಎಲ್ಲಿ ಹುಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ஆமென். அரண்மனைக்கும் தெரியல, ಆ ಅರಮನೆಗೂ ಕೂಡ ಗೊತ್ತಿಲ್ಲ. ஆமென். எந்த மக்களுக்கும் தெரியல, ಯಾವ ಜನರಿಗೂ ಗೊತ್ತಿಲ್ಲ. மேய்ப்பர்களுக்கும் தெரியல, ಅಲ್ಲಿ ಕುರುಬರಿಗೂ ಗೊತ್ತಿಲ್ಲ, ஞானிகளுக்கும் தெரியல, ಜ್ಞಾನಿಗಳಿಗೂ ಗೊತ್ತಿಲ್ಲ. ஆனால் ಆದ್ರೆ எதுவுமே தெரியாத ஒரு இருள் நிறைஞ்ச அந்த இரவில, ಏನು ಗೊತ್ತಿಲ್ಲದೆ ಇರುವಂತ ಆ ಒಂದು ಕತ್ತಲೆಯ ರಾತ್ರಿಯಲ್ಲಿ, ஆமென், வெளிக்கே இல்லாத ஒரு மாட்டு தொழுவத்தில் ஒரு குழந்தை கதறி அழுது கொண்டிருக்கும் போது, ದೀಪನೇ ಇಲ್ಲದೆ ಇರುವಂತ ಆ ಒಂದು ದನದ ಕೊಟ್ಟಿಗೆಯಲ್ಲಿ ಒಂದು ಮಗು ಹುಟ್ಟಿರುವಂತ ಮಗು ಅಳುವಾಗ, ஆமென், எல்லா இடத்திலும் வந்து பயங்கர நடுங்குகிற குளிர் மத்தியில ಎಲ್ಲಾ ಕಡೆ ಹಾಗೆ ನಡುಗುವಂತ ಚಳಿ, அந்த குழந்தைய மூடிக்கிட்டு வச்சிட்டு இருந்த அந்த மரியாள், ಆ ಮಗುವನ್ನು ಹಾಗೆ ಮುಚ್ಚಿ ಆ ತಾಯಿ ಹಿಡ್ಕೊಂಡಿರುವಂತ ಮರಿಯಳು, எப்போடா இந்த இருள் முடியுமோ, ಯಾವಾಗ ಈ ಕತ್ತಲೆ ಮುಗಿಯುತ್ತೋ, எப்போதான் பகல் வருமோ, ಯಾವಾಗ ಹಗಲಾಗತ್ತೋ, இந்த குழந்தைக்கு கொஞ்சமாவது வெளிச்சமாவது விழட்டுமே, ಈ ಮಗುವಿಗೆ ಒಂದು ಚೂರು ಬೆಳಕಾದ್ರೂ ಬೀಳಲಿ, இந்த குளிர்ல நானும் இந்த குழந்தையோ செத்துவே போயிருவோமோ என்ற ஒரு பயத்தில், ಈ ಚಳಿಯಲ್ಲಿ ನಾನು ಮಗುವು ಸೆತ್ತೋಗ್ಬಿಡ್ತೇವೋ ಅನ್ನುವಂತ ಭಯದಲ್ಲಿ, ஆமென், பக்கத்துல என்ன இருக்கு இந்த மாட்டு தொழுவத்தில்ன்றதே தெரியாத ஒரு இருள், ಆ ದನದ ಕೊಟ್ಟಿಗೆಯಲ್ಲಿ ಪಕ್ಕದಲ್ಲಿ ಏನ್ ಇದೆಯೋ ಅಂತ ಗೊತ್ತಿಲ್ಲದೆ ಇರುವಂತ ಕತ್ತಲೆ, அப்படி இருக்கிற நேரத்துல ಆಗಿರುವಂತ ಸಮಯದಲ್ಲಿ ஒரு வெளிச்சமாக அந்த ஒரு ஸ்டார், ಒಂದು ಬೆಳಕಾಗಿ ಆ ನಕ್ಷತ್ರ, ஹalleluya, ಹಲ್ಲೆಲೂಯಾ, எவ்வளவு உயர்ந்ததா இருந்தாலும் ಅದು ಎಷ್ಟು ಮೇಲಿದ್ರೇನು ಕೂಡ கீழே இறங்கி வந்து, ಅದು ಕೆಳಗೆ ಇಳಿದು ಬಂದು, ஆமென், அவர் எங்க இருக்கிறார் என்றதை காட்ட, ಅವರು ಎಲ್ಲಿದ್ದಾರೆ ಅಂತ ತೋರಿಸುವುದಕ್ಕಾಗಿ அந்த ராத்திரி அந்த நட்சத்திரம் அவர்களை நடத்தியது. ಆ ರಾತ್ರಿ ಆ ನಕ್ಷತ್ರ ಆ ಜನರನ್ನು ನಡೆಸಿತು. அது நின்ற இடத்துல தான் அந்த ஒரு ரட்சகர் இருந்தார். ಆ ನಕ್ಷತ್ರ ನಿಂತ ಸ್ಥಳದಲ್ಲಿಯೇ ರಕ್ಷಕನು ಜನಿಸಿದನು. இன்றைக்கு ஒன்றை நான் சொல்ல விரும்புகிறேன். ಇವತ್ತು ನಿಮಗೆ ನಾನು ಒಂದನ್ನು ಹೇಳಲು ಬಯಸ್ತೇನೆ. You can celebrate Christmas in two ways. ಕ್ರಿಸ್ಮಸ್ ಅನ್ನು ಎರಡು ರೀತಿಯಲ್ಲಿ ನೀವು ಆಚರಿಸಬಹುದು. One, enjoy yourself. ಒಂದು, ತುಂಬಾ ಸಂತೋಷವಾಗಿ ಕೊಂಡಾಡ್ಕೊಳ್ಳಿ. Amen. Buy dresses. ಒಳ್ಳೆ ಬಟ್ಟೆಗಳನ್ನು ತಗೊಳ್ಳಿ. வீட்டுக்கு பெயிண்ட் அடிங்க. ಮನೆಗೆ ಪೇಂಟ್ ಅನ್ನು ಹೊಡಿರಿ. Amen. ಡೆಕೋರೇಷನ್ பண்ணுங்க. ಡೆಕೋರೇಷನ್ ಗಳನ್ನು ಮಾಡಿ. Amen. ತಿಂಡಿಗೆ செஞ்சு ಒಳ್ಳೆ ತಿಂಡಿಗಳನ್ನು ಮಾಡಿ ತಿನ್ನಿ. Amen. எப்படியாவது பாழா போங்க. ಹೇಗಾದ್ರೂ ಹಾಳಾಗೋಗಿ. Hallelujah. Hallelujah. ஆனா இன்னொரு கிறிஸ்மஸ். ಆದ್ರೆ ಇನ್ನೊಂದು ಕ್ರಿಸ್ಮಸ್ இந்த ஒரு உலகத்துல ಈ ಲೋಕದಲ್ಲಿ எங்களுடைய பாவங்களுக்காக இறங்கி வந்த அந்த ஒரு ரட்சகர், ನಮ್ಮ ಪಾಪಗಳಿಗೋಸ್ಕರ ಇಳಿದು ಬಂದ ಆ ರಕ್ಷಕನನ್ನು, அன்னைக்கு இயேசு பிறந்த போது, ಅವತ್ತು ಯೇಸು ಹುಟ್ಟಿದಾಗ இயேசு இருளில் இருந்தார். ಯೇಸು ಸ್ವಾಮಿ ಕತ್ತಲೆಯಲ್ಲಿದ್ರು. ஆனால் ಆದರೆ இன்னைக்கு உலகம் இருளில் இருக்கிறது. ಇವತ್ತು ಲೋಕವು ಕತ್ತಲೆಯಲ್ಲಿದೆ. இயேசு உயிர் கொடுத்து 2025 வருஷம் ஆனாலும் இன்னைக்கும் இந்தியா இருளில் இருக்கிறது. ಯೇಸು ಸ್ವಾಮಿ ಜೀವ ಕೊಟ್ಟು 2025 ವರ್ಷಗಳಾದ್ರೇನು ಕೂಡ ಇನ್ನೂ ಭಾರತ ಕತ್ತಲೆಯಲ್ಲಿದೆ. இன்னும் இருளில் இருக்கிறது. ಇನ್ನೂ ಕತ್ತಲೆಯಲ್ಲೇ ಇದೆ. ஒரு கிராமத்துக்கு பிரசங்கம் பண்ண போனேன். ಒಂದು ಹಳ್ಳಿಯಲ್ಲಿ ನಾ ಪ್ರಸಂಗ ಮಾಡುವುದಕ್ಕೆ ನಾವು ஒரு வாலிபனாய் சைக்கிள் அடிச்சுக்கிட்டு, ಒಂದು ಯವನಸ್ಥನಾಗಿ ನಾ ಸೈಕಲ್ ಹೊಡ್ಕೊಂಡು ಹೋಗಿದ್ದೆ. பின்னால ஒருத்தனை உட்கார வச்சுக்கிட்டு, ಹಿಂದ್ಗಡೆ ಒಬ್ಬರನ್ನ ಕೂರಿಸ್ಕೊಂಡು, ஆமென், ஒரு கிராமத்துல போய் ஒரு வீட்டை தட்டி, ಒಂದು ಗ್ರಾಮಕ್ಕೆ ಹೋಗಿ ಒಂದು ಮನೆಯನ್ನು ತಟ್ಟಿ, அந்த வீட்டுக்கு பூட்டே இல்ல, ஒண்ணும் இல்ல, சின்ன குடிசைல. ಆ ಒಂದು ಮನೆಗೆ ಬೀಗನೇ ಇಲ್ಲ, ಯಾಕಂದ್ರೆ ಅದು ಚಿಕ್ಕ ಒಂದು ಜೋಪಡಿ. நான் ஒரு 5 நிமிஷமா கத்திட்டு கிடக்குறேன், அம்மா யாரும் இல்லவான்னு. ನಾನು ಒಂದು 5 ನಿಮಿಷದಿಂದ ಕಿರ್ಸ್ತಿದ್ದೇನೆ, ಅಮ್ಮ ಯಾರು ಇಲ್ವಾ. ஒரு வயதான பாட்டி கஷ்டப்பட்டு வெளியே வந்தாங்க. ಒಂದು ವಯಸ್ಸಾಗಿರುವಂತ ಅಜ್ಜಿ ಕಷ್ಟಪಟ್ಟು ಹೊರಗಡೆ ಬಂದ್ರು. அந்த ಅம்ಮಾவை பார்த்து நான் சொன்னேன், ಆ ತಾಯಿಯನ್ನು ನೋಡಿ ನಾ ಕೇಳಿದೆ, ಮಕ್ಕಳು ಯಾರು ಇಲ್ವಾ? ನಿಮ್ಗೆ ಮಕ್ಕಳು ಯಾರು ಇಲ್ವಾ? ಅದಕ್ಕೆ அந்த ಅಮ್ಮ சொல்லிச்சு, யாரும் இல்ல, எனக்கு நான் ஒரு அனாதை. ಆ ತಾಯಿ ಹೇಳಿದ್ರು, ಯಾರು ಇಲ್ಲ, ನಾನು ಅನಾಥಳು. எல்லாரும் இருந்தாங்க, ಎಲ್ಲರೂ ಇದ್ರು, எல்லாரும் எங்களை விட்டு போயிட்டாங்க. ಎಲ್ಲರೂ ನನ್ನ ಬಿಟ್ಟು ಹೋದ್ರು. ஹல்லேலூயா, ಹಲ್ಲೆಲೂಯಾ. இப்போல்லாம் நாங்க இந்த கம்பேஷன் பண்றோமே, கம்பேஷன் ஃபுட் ஃபீடிங் ப்ரோக்ராம், ಯಾರೇ ಕೇட்டாலும் அதுதான் சொல்றாங்க. ಈಗ ಕನಿಕರದ ಸೇವೆಗಳಲ್ಲಿ ಊಟವನ್ನು ತಗೊಂಡು ಹೋಗ್ತೀರಲ್ಲ, ಅಲ್ಲಿ ಯಾರನ್ನು ಕೇಳಿದ್ರೇನು ಕೂಡ ಅವ್ರು ಹೇಳಿದೆ. ஒருத்தனை கேட்டேன், யாரும் இல்லையா அவனுக்கு? ಒಬ್ಬರು ನಾನು ಕೇಳಿದೆ, ನಿನಗೆ ಯಾರು ಇಲ್ವಾ? இருந்தாங்க. ಅವ್ರು ಆ ವ್ಯಕ್ತಿ ಹೇಳ್ತಾರೆ, ಇದ್ರು, எல்லாம் போயிட்டாங்க. ಎಲ್ಲ ಹೋದ್ರು.
அழுகிறார். ಆತ ಅಳ್ತಾನೆ. எப்படிதான் அந்த அம்மா அழுதுச்சு. ಅದೇ ಪ್ರಕಾರ ಅವತ್ತು ಆ ತಾಯಿ நான் சொன்னேன், அம்மா இயேசு உன்னை நேசிக்கிறார். ನಾ ಹೇಳಿದೆ ಯೇಸು ನಿನ್ನನ್ನು ಪ್ರೀತಿಸ್ತಾರೆ. அந்த அம்மா சொல்லுச்சு, யார் அது உங்க கூட வந்திருக்கிறாரா? ಯಾರು ಅವರು ಯೇಸು ನಿಮ್ಮ ಜೊತೆ ಬಂದಿದ್ದಾರಾ? நான் அதே இடத்துல கண்ணீரோடு அழுதேன். ನಾ ಅದೇ ಸ್ಥಳದಲ್ಲಿ ಕಣ್ಣೀರಿಂದ ಅತ್ತೆ. இயேசுவே நீர் யாருன்றது போட்டோம், உங்க பேரும் கூட எத்தனையோ பேருக்கு இந்தியாவில் தரல. ಯೇಸು ಸ್ವಾಮಿ ಯಾರು ಅನ್ನುವುದನ್ನು ಬಿಡಿ, ಯೇಸು ಅನ್ನುವಂತ ಹೆಸರೇ ಭಾರತದಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. எத்தனையோ ஜனங்களுக்கு தெரியல. ಎಷ್ಟೋ ಜನರಿಗೆ ಗೊತ್ತಿಲ್ಲ. வேதம் சொல்லுது, ಸತ್ಯವೇದ ಹೇಳುತ್ತೆ, அவர் நாமத்தை கூப்பிடுகிறவர்கள் எல்லாருக்கும் ரட்சிப்பு. ಆತನ ನಾಮವನ್ನು ಕರೆಯುವಂತ ಪ್ರತಿಯೊಬ್ಬನಿಗೂ ರಕ್ಷಣೆ. ரோமர் 10வது அதிகாரம் சொல்லுது, ರೋಮ 10ನೇ ಅಧ್ಯಾಯ ಹೇಳುತ್ತೆ, சொல்லுகிறவர்கள் இல்லாமல் ஜனங்கள் எப்படி நம்ப முடியும்? ಹೇಳುವವರು ಇಲ್ಲದೆ ಜನರು ಹೇಗೆ ನಂಬುತ್ತಾರೆ? I tell you, ನಿಮಗೆ ನಾ ಹೇಳ್ತೇನೆ, I fear about something. ನನಗೆ ಒಂದು ಕಾರ್ಯದ ಕುರಿತು ಭಯ ಇದೆ. When I stand in heaven before Jesus, ನಾ ಪರಲೋಕದಲ್ಲಿ ದೇವರ ಯೇಸುವಿನ ಮುಂದೆ ನಾನು ನಿಲ್ಲುವಾಗ, amen, ಮೈಸೂರಲ್ಲಿ ಯಾರು ರಚಿಸಲ್ಪಡಲಿಲ್ಲೋ ಆಂಡವರು ಎನ್ನದಾಗೆ, ಮೈಸೂರಲ್ಲಿ ಯಾರು ರಕ್ಷಣೆ ಹೊಂದಿಲ್ಲ ಅಂದ್ರೇನು ಕೂಡ ಆ ದೇವರು ನನ್ನನ್ನೇ ಕೇಳ್ತಾರೆ. because ಯಾಕಂದ್ರೆ amen அவங்க சொல்ல முடியாது, நான் சொல்ல முடியாது, ஆண்டவரே எனக்கு இவங்க யாருன்னு தெரியல. ನಾನಲ್ಲಿ ದೇವರ ಮುಂದೆ ಇವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. அவங்க ரட்சிக்கப்படாததுக்கு காரணம் நான் சொல்ல முடியாது. ಅವರು ರಕ್ಷಣೆ ಹೊಂದಿಲ್ವಲ್ಲ ಅದಕ್ಕೆ ಕಾರಣನ ಹೇಳಕ್ಕಾಗಲ್ಲ. because நான் சொல்லாம அவங்க எப்படி நம்ப முடியும்? ಯಾಕಂದ್ರೆ ನಾನು ಹೇಳದೆ ಅವ್ರು ಹೇಗೆ ನಂಬ್ತಾರೆ? நான் வந்து amen சுயத்தோடு வாழ்ந்தேன் என்றால், ನಾನು ಸ್ವಾರ್ಥಿಯಾಗಿ ಬದುಕಿದ್ರೆ, இன்னைக்கு வாங்க அந்த ಹಾಳಾಗೋ ಸ್ವಾರ್ಥತನ ಬಿಟ್ಟು ಹೊರಗೆ ಬರೋಣ ಬನ್ರಿ. ಇವತ್ತು ಆ ಹಾಳಾಗಿರುವಂತ ಸ್ವಾರ್ಥತನವನ್ನು ಬಿಟ್ಟು ಹೊರ ಬರೋಣ. ಇದು ಅಲ್ಲಿ ನನಗೆ ಇದು ಕೊಡು ದೇವ್ರೆ, ಅದು ಕೊಡು ದೇವ್ರೆ, ನಾನು ಇದು ಮಾಡ್ಬೇಕು ದೇವ್ರೆ, ನಾನು ಅದು ಸಾಧಿಸ್ಬೇಕು ದೇವ್ರೆ, ನನ್ನ ಮಕ್ಕಳಿಗೆ ಇದಾಗಬೇಕು ದೇವ್ರೆ, போதோ வாங்க எவ்வளோன்னு கேட்குறீங்க, அவரோ எவ்வளோன்னு தந்துட்டு நிற்கிறேன். ಇಷ್ಟು ತನಕ ದೇವ್ರೆ ನನಗೆ ಇದು ಕೊಡು, ನನ್ನ ಮಕ್ಕಳ ಜೀವನ ಬದಲಾಯಿಸು, ನನಗೆ ಸ್ವಸ್ಥತೆ ಕೊಡು, ಅದು ಕೊಡು, ಇದು ಕೊಡು, ಸಾಕುರಿ, ಎಷ್ಟು ಅಂತ ದೇವ್ರು ನಮಗೆ ಕೊಡ್ತಾನೆ ಇದ್ದಾರೆ. கேட்குறீங்க, ಇನ್ನೂ ಕೇಳ್ತಾ ಇದ್ದೀರಾ? ಇನ್ನೂ ಕೇಳ್ತಾನೆ ಇದ್ದೀರಾ? கொடுத்து 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 கடைசிக்கு தன் மகனையே கொடுத்துட்டாரு. ಕೊಟ್ಟು ಕೊಟ್ಟು ಕೊನೆದಾಗಿ ತನ್ನ ಮಗನನ್ನೇ ನಮಗಾಗಿ ಕೊಟ್ಟನು. தன்னுடைய மகனுடைய சரீரத்தில் இருக்கிற எல்லா ரத்தத்தையும் கொடுத்துட்டார். ತನ್ನ ಮಗನ ಶರೀರದಲ್ಲಿದ್ದ ಅಷ್ಟು ರಕ್ತವನ್ನೇ ನಮಗಾಗಿ ಕೊಟ್ಟನು. இன்னும் அடிச்சுಕೊಳ್ಳ இடமில்லாதபடி சரீரம் முழுவதுமா கிழிக்கப்பட்டு, ಇನ್ನು ಓಡಿಸ್ಕೊಳ್ಳೋದಕ್ಕೆ ಶರೀರದಲ್ಲಿ ಜಾಗ ಇಲ್ಲದೆ ಇರುವ ಪ್ರಕಾರ ಆತನು ಚಚ್ಚಲ್ಪಟ್ಟನು. ரோமர் 8:32 சொல்லு. ರೋಮ 8:32 ಹೇಳುತ್ತೆ, சொந்த மகனையே நசிக்கப்பட அழிக்கப்பட கொடுத்துட்டாரு. ಸ್ವಂತ ಮಗನನ್ನೇ ಚಚ್ಚಲ್ಪಡುವುದಕ್ಕಾಗಿ ಆತನು ಕೊಟ್ಟನು. நீங்க கேட்கறதே அவர் கொடுக்காமல் இருப்பார். ನೀವು ಕೇಳುವುದನ್ನು ಆತನು ಕೊಡದೇ ಇರ್ತಾರಾ? ஆண்டவருடைய வருகை ரொம்ப சமீபமா இருக்கு. ದೇವರು ಬರುವಂತ ದಿನಗಳು ತುಂಬಾ ಹತ್ರದಲ್ಲಿದೆ. யாருக்கு தெரியும் பிரதர், இன்னொரு கிறிஸ்மஸ் நமக்கு இருக்குதோ இல்லையோ? ಯಾರಿಗೆ ಗೊತ್ತು ಸಹೋದರರೇ, ಇನ್ನೊಂದು ಕ್ರಿಸ್ಮಸ್ ನಾವು ಆಚರಿಸ್ತೇವೋ ಇಲ್ವೋ? கண் முன்னால ஒரு ವಿಷனை நான் பார்க்கிறேன். ನನ್ನ ಕಣ್ಣಿನ ಮುಂದೆ ಒಂದು ದರ್ಶನವನ್ನು ನಾನು ಕಂಡೆ. பிதாவாகிய தேவன் தன்னுடைய மகனுடைய ரத்தத்தை பிடிச்சிட்டு நிற்கிறார். ತಂದೆಯಾದ ದೇವರು ತನ್ನ ಮಗನ ರಕ್ತವನ್ನು ಹಿಡ್ಕೊಂಡು ನಿಂತಿದ್ದಾರೆ. ஆமென். அந்த ரத்தத்தை ஒவ்வொருவருக்கும் கொடுக்க, ಆ ರಕ್ತವನ್ನು ಒಬ್ಬೊಬ್ಬರಿಗೂ ಕೊಡುವುದಕ್ಕಾಗಿ நினைச்சு பாருங்க. ನೆನಸು ನೋಡಿ, ஒரு தகப்பன் முன்பதாக ஒரு பிள்ளை சித்திரவதையாய் செத்தார். ಒಂದು ತಂದೆಯ ಮುಂದೆ ಒಂದು ಮಗನು ಹಾಗೆ ಚಿತ್ರಹಿಂಸೆ ಪಟ್ಟು ಸತ್ರೆ அந்த தகப்பனுடைய உள்ளம் எப்படி இருக்கும்? ಆ ತಂದೆಯ ಹೃದಯ ಹೇಗಿರತ್ತೆ? ஆனா அந்த தகப்பன் ಆದ್ರೆ ಆ ತಂದೆ அதற்கு காரணமானவங்களை கொல்லாம, ಅದಕ್ಕೆ ಕಾರಣವಾದವರನ್ನು ಕೊಲೆ ಮಾಡದೆ அவர்களை ரட்சிக்கணும்னு ஏங்குறாரு. ಅವರನ್ನು ರಕ್ಷಿಸಬೇಕಂತ ಬಯಸ್ತಾರೆ. அவங்க நல்லா இருக்கணும்னு ஏங்குறாரு. ಅವರು ಚೆನ್ನಾಗಿರಬೇಕಂತ ಬಯಸ್ತಾರೆ. அந்த தகப்பனுக்காக ஏதாவது செய்யல வாங்க. ಆ ತಂದೆಗಾಗಿ ಏನಾದ್ರೂ ಮಾಡೋಣ ಬನ್ನಿ. Do something for him. ಆತನಿಗಾಗಿ ಏನಾದ್ರೂ ಮಾಡೋಣ. Amen. ಅವನ பார்த்த ಇವನೇ, ಅವನ ಸಭೆಯಲ್ಲಿ ಇವங்கள பார்த்த ಅವங்கள, ಅವನ ಸಭೆಯಲ್ಲಿ ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಇವ್ರನ್ನ ನೋಡಿದ್ರೆ ಅವ್ರಿಗಾಗಲ್ಲ. என்னையா மெச்சூரிಟಿ ಚರ್ಚ್ல ಏನು ಪರಿಪಕ್ವತೆ ಸಭೆಯೊಳಗೆ? யாருக்காகயா வர சர்ச்சுக்கு? ಯಾರಿಗಾಗಿ ಸಭೆಗೆ ಬರ್ತೇವೆ? ಚರ್ಚ್ ஒண்ணுதானே நமக்கு சந்தோஷம். ಚರ್ಚ್ ದುಃಖமேட்டா என்னையா? ಸಭೆನೇ ನಮಗಿರುವಂತ ಒಂದು ಸಂತೋಷ, ಸಭೆಯೇ ನಮಗೆ ದುಃಖವಾಗಿ ಬದಲಾದ್ರೆ முன்னால போறான், என்ன பின்னால விடுறாங்க, என்னையா இருக்கு? ಅವನು ಮುಂದೆ ಹೋಗ್ತಿದ್ದಾನೆ, ನನ್ನ ಹಿಂದೆ ತಳ್ತಾರೆ. ಏನ್ ಮಾತುಗಳು! I tell you, I never started my ministry with mic. ನಿಮಗೆ ನಾ ಹೇಳ್ತೀನಲ್ಲ, ನನ್ನ ಆ ಒಂದು ಸೇವೆಯನ್ನು ನಮ್ಮ ಮೈಕಿನ ಮೂಲಕ ಪ್ರಾರಂಭಿಸಲಿಲ್ಲ. I started with a broom.
ನಾನು ಒಂದು ಪರಕೆಯ ಮೂಲಕ I ಪ್ರಾರಂಭಿಸಿದೆ. was arranging chairs in my church. ನನ್ನ ಆಲಯದಲ್ಲಿನ ಚೇರ್ಗಳನ್ನು ಅರೇಂಜ್ ಅದು ಮಾಡ್ತಿದ್ದೆ. ನನ್ನ ಸಂಜೆ ಮೊದಲ ஊழியம். ಅದೇ ನಾ ಮಾಡಿದ ಮೊದಲನೇ ಸೇವೆ. தாழ்த்திக்கோங்க. ತಗ್ಗಿಸ್ಕೊಳ್ಳಿ. தேவன் கிறிஸ்துவை சம்பாதிக்கிறதுக்காக எல்லாமே குப்பைன்னு கருதுங்க. ಕ್ರಿಸ್ತನನ್ನು ಸಂಪಾದಿಸುವುದಕ್ಕಾಗಿ ಎಲ್ಲವನ್ನು ಕಸದಾಗಿ You ಎಸೆಯಿರಿ. can live a happy life, ಒಂದು ಸಂತೋಷವಾದ ಜೀವನ ನೀವು but ಬದುಕಬಹುದು. you can live another life that makes him happy. ಆದ್ರೆ ಇನ್ನೊಂದು ಜೀವನ ನೀವು ಜೀವಿಸಬಹುದು. ಆ ಜೀವನ ಆತನನ್ನು ಸಂತೋಷ ಪಡಿಸುವಂತ ಜೀವನ. நான் எப்போதும் ஆண்டவரை பார்த்து ஒன்று சொல்றது ನಾ ಯಾವಾಗಲೂ ದೇವರನ್ನ ನೋಡಿ ಒಂದನ್ನು ಹೇಳ್ತೇನೆ. நான் உயிரோடு இருக்க வரையிலும் நீங்க அழாதீங்க ஆண்டவரே. ನಾ ಜೀವಂತವಾಗಿರುವ ತನಕ ನೀವು ಅಳಬಾರದು நான் ದೇವರೇ. இருக்கிற வரையிலும் நீங்க துக்கப்படக்கூடாது. ನಾ ಇರುವ ತನಕ ನೀವು ದುಃಖ ಪಡಬಾರದು. நான் ஓடிக்கொண்டே இருப்பேன். ನಾ ಓಡ್ತಾನೆ நேற்று my dear church, ನನ್ನ ಸಭೆ, நீங்க என்னுடைய amen ஆவிக்குரிய பிள்ளைங்க தானே. ನೀವು ನನ್ನ ಆತ್ಮಿಕ ಮಕ್ಕಳು. வாங்க பண்ணலாம். ಬನ್ನಿ ಮಾಡೋಣ. Carry the torch. ಆ ಒಂದು ಟಾರ್ಚ್ ಅನ್ನು The ಎತ್ಕೊಳ್ಳಿ. torch I am carrying today ನಾ ಇವತ್ತು ಒತ್ತಿರುವಂತ ಆ ಟಾರ್ಚ್ ಅನ್ನು, is the same torch Jesus carried 2000 years ಅದೇ ago. ಟಾರ್ಚ್ ಅನ್ನು ಯೇಸು ಸ್ವಾಮಿ 2000 ವರ್ಷಗಳಿಂದ He finished ಒತ್ತುಕೊಂಡರು. his race. ಆತನ ಓಟವನ್ನು ಅವರು ಮುಗಿಸಿದರು. அப்போஸ்தலர்கள் ஓடினார்கள். ಅಪೊಸ್ತಲರು ಓಡಿದ್ರು. பெரியவர்கள் ஓடினார்கள். ದೊಡ್ಡ ಹಿರಿಯರು ಓಡಿದ್ರು. இப்ப நம்ம கையில இருக்குங்க. ಈಗ ನಮ್ಮ ಕೈಯಲ್ಲಿದೆ. He knows we are weak. ಆತನಿಗೆ ಗೊತ್ತು ನಾವು ಬಲಹೀನರು ಅಂತ. He knows that we are people with lot of struggles. ಆತನಿಗೆ ಚೆನ್ನಾಗಿ ಗೊತ್ತು ಅನೇಕ ಹೋರಾಟಗಳುಳ್ಳ ಜನರು ನಾವು But ಅಂತ. Jesus said to Paul, ಆದ್ರೆ ಯೇಸು ಸ್ವಾಮಿ ಪೌಲನಿಗೆ ಹೇಳಿದ್ರು, my grace is sufficient for you. ನನ್ನ ಕೃಪೆ ನಿನಗೆ ಸಾಕು. My grace is sufficient. ನನ್ನ ಕೃಪೆ ನಿನಗೆ ಸಾಕು. Amen. கர்த்தருடைய முன்பதாக சொல்றேன், ದೇವರ ಮುಂದೆ ಹೇಳ್ತೇನೆ, இதுவரையிலும் கூட என்னுடைய ஹெல்த்தை பிசாசு எவ்வளவாய் பாதித்தான் என்று. ಇಷ್ಟು ತನಕ ನನ್ನ ಆರೋಗ್ಯವನ್ನು ಸೈತಾನನು ಎಷ್ಟು ಬಾಧೆ ಮಾಡಿದಾನೆ Even ಅಂದ್ರೆ, if I am standing today in front of you, it is only God's grace. ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಅಂದ್ರೆ ಅದು ದೇವರ ಕೃಪೆ. More than 7,000 tablets எடுத்திருக்கிறேன். ಸುಮಾರು 7,000ಕ್ಕಿಂತ ಹೆಚ್ಚು ಮಾತ್ರೆಗಳನ್ನು Amen. ತಗೊಂಡಿದ್ದೇನೆ. Hallelujah. Hallelujah. I am more of chemical rather than amen flesh. ಶರೀರ ಮಾಂಸಕ್ಕಿಂತಲೂ ತುಂಬಾ ಕೆಮಿಕಲ್ ಒಳಗೆ ಜಾಸ್ತಿ ಇದೆ. Hallelujah. Hallelujah. But I am running for him. ಆದ್ರೆ ಆತನಿಗಾಗಿ ಓಡ್ತಿದ್ದೇನೆ, Just running. ಓಡ್ತಾ ಇದ್ದೇನೆ. இன்னைக்கு நீங்க வேலை செஞ்சுட்டு இருக்கிறீங்கன்னா அதற்கு காரணம் ஆண்டவர் கொடுத்த தயவு. அது ಇವತ್ತು ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದು ದೇವರು ಕೊಟ್ಟ ಕೃಪೆ. எத்தனையோ பேர் வந்து காலை எழுந்து கை எழுந்து இவன் ஹார்ட் ப்ராப்ளம் வீட்டுல மூலையில குப்பையில விழுந்து கிடக்குறாங்க. ಎಷ್ಟೋ ಜನರು ಕೈಯಿಲ್ಲ ಕಾಲಿಲ್ಲ, ಹೃದಯದ ಸಮಸ್ಯೆ, ಮನೆಗಳಲ್ಲಿ ಕಸವಾಗಿ ಬಿದ್ದಿದ್ದಾರೆ. உங்களுக்கு கர்த்தர் கொடுத்த ஒரே ஒரு ஜீவனை அவருக்காக ஓடுங்க. ನಿಮಗೆ ದೇವರು ಕೊಟ್ಟಿರುವಂತ ಒಂದು ಜೀವನವು ದೇವರಿಗಾಗಿ ಓಡಿ. ಮನಸಾರೆ ನಾನು ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನು ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.